ಅನ್ನೋಂಥ ಮಾತನ್ನು ಹೇಳೋ ಮೂಲಕ ಒಟ್ಟಿನಲ್ಲಿ ಈ ವಿವಾದ ಈ ಜಯಶೀಲ್ ಶೆಟ್ಟಿ ತೆಗೆದುಕೊಂಡಂಥ ಸಾಲಿನ ಮೂಲಕ ಹುಟ್ಟು ಹಾಕಿದಂಥ ವಿವಾದ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಬಂದದ. ಇವತ್ತಂತೆ ಜಾರಕಿಹೊಳಿ ಸಹೋದರರ ಈ ಒಂದು ಏನಪ್ಪ ಅಂತಂದರೆ ತಮ್ಮ ಸುಪ್ಪರ್ ತೆಗೆದುಕೊಂಡಂಥ ಡಿಸಿಸ್ ಬ್ಯಾಂಕ್ನಿಂದಾಗಿ ವಿರೋಧ ಜೋರು ಮಾಡ್ತಾಯಿದ್ರು ಅನ್ನೋದು ಅವರ ಮನಸ್ಸಿನ ಮಾತು. ಹೌದು, ಇಲ್ಲಂತಲ್ಲ, ಯಾಕಂದ್ರೆ ಕಾಂಪಿಟೇಷನ್ ಮಾತ್ರ ಸ್ಟಾರ್ಟ್ ಆಗಿದ್ದೇನು ಸುಳ್ಳೇನಲ್ಲ. ಅದ್ರ ಜೊತೆಗೆ ಜಯಶೀಲ್ ಶೆಟ್ಟಿ ಒಂದು ಕೇಸ್ ಏನಾಗಿಬಿಟ್ಟಿದ್ದಪ್ಪ ಅಂದರೆ ಸಹಜವಾಗಿ ಎಲ್ಲರಲ್ಲೂ ಸೌಶಿ ಮೂಡಿಸುವಂಥ ಕೆಲಸ ಆಗಿದೆ. ಆ ಸಂದರ್ಭದಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಾದರೂ ಸಹಿತ ಜಯಶೀಲ್ ಶೆಟ್ಟಿಯವರ ಪರವಾಗಿ ಮಾತಾಡಿದಂಥ ಮಾತುಗಳು ಸಹಿತ ಕೆಲವೊಬ್ರು ಕೇಳಿಸಿರ್ಬೋದು, ಇಲ್ಲಂತಲ್ಲ. ಆದರೆ ಅವ್ರು ಹೇಳೋದು ಸರಿಯೂ ಇರ್ಬೋದು ಅಥವಾ ಅದು ತಪ್ಪು ಇರ್ಬೋದು. ಆದ್ರೆ ಒಂದು ಮಾತೇನಪ್ಪ ಅಂತಂದರೆ ಈ ಎಲ್ಲ ಘಟನೆಗಳಿಂದಾಗೆ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಜಯಶೀಲ್ ಶೆಟ್ಟಿ ಮೂಲಕ ಮತ್ತಷ್ಟು ರಾಜಕೀಯ ಸಂಚಲನ. ಡಿ ಸಿ ಸಿ ಬ್ಯಾಂಕ್ ಆಯಿತು, ಡಿ ಸಿ ಸಿ ಬ್ಯಾಂಕಿನ ಇಲೆಕ್ಷನ್ಸ್ ಆದವು. ಅದ್ರ ಮೇಲೆ ಸಾಲ ಕೊಟ್ಟಂಥ ಈ ವ್ಯಕ್ತಿ 100 ಕೋಟಿ ರೂಪಾಯಿ ಆಸ್ತಿಗೆ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದು, ಇದು ಎಲ್ಲರೂ ಕೆಂಗನಿಗೆ ಕಾರಣ ಆಯಿತು. ಅದನ್ನು ಏನಪ್ಪ ಅಂತಂದ್ರೆ ಸ್ಪಷ್ಟೀಕರಣ ಕೊಡೋ ಸಂದರ್ಭದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದಿಷ್ಟು ಸರ್ಕಾರಿ ಬಿಲ್ ಆಗಿರ್ಬೋದು, ನೀರಾವರಿದು ಇದಷ್ಟು ಎಲ್ಲ ಹಿಡ್ಕೊಂಡಿಲ್ಲ ಕೊಡ್ತಾರವ್ರು ಅನ್ನೋದು ಭರವಸೆಯಿಂದ ಮಾತಾಡಿದ್ದಾರೆ. ಅವ್ರಿಗೆ ಮಾರ್ಚ್ 31 ತುಂಬಲೂಬಹುದು. ಯಾಕಂತಂದ್ರೆ ಹಣದ ವ್ಯವಹಾರದಲ್ಲಿ ಸಾಕಷ್ಟು ಪ್ರವೀಣರಿರುತ್ತಿರುವಂಥ ಜಯಶೀಲ್ ಶೆಟ್ಟರು ಬಗೆಹರಿಸ್ಬೋದು. ಬಟ್ 100 ಕೋಟಿಗೆ 120 ಹೆಂಗೆ ಕೊಟ್ಟರು ಅನ್ನೋದು ಅವ್ರ ವಿರೋಧಿಗಳ ಪ್ರಶ್ನೆ. ಅದಕ್ಕೆ ಅವ್ರು ಉತ್ತರ ಕೊಡ್ತಾ ಇದ್ದಾರೆ, ನಾವು ಡೆವಲಪ್ ಮಾಡಿ ತೋರಿಸ್ತೀವಿ, ತಪ್ಪು ಆಗಿರ್ಬೋದು ನಮ್ಮ ಅನ್ನೋಂಥ ಮಾತನ್ನು ಒಂದು ಮಾತಾಡ್ತಾ ಇದ್ದಾರೆ. ಇದು ಭಾಳ ಮಹತ್ವದ. ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಕೊಳ್ಳೋದು ಅದು ಅವ್ನು ದೊಡ್ಡದನ್ನ ಅನ್ನೋದು. ಆದರೆ ತಪ್ಪು ಒಪ್ಪಿಕೊಂಡ ಮಾತ್ರಕ್ಕೆ ಆ ತಪ್ಪಿಗೆ ಏನಪ್ಪ ಅಂತಂದ್ರೆ ಏನೇನು ದುಷ್ಪರಿಣಾಮಗಳಾಗಿದ್ದಾವೆ ಸಹಿತ ಅವು ಚರ್ಚೆ ಮಾಡಬೇಕಾಗ್ತದೆ, ಅದಕ್ಕೆ ಪರಿಹಾರನೂ ಸಹಿತ ಕಂಡುಕೋಬೇಕಾಗ್ತದೆ. ಆ ದಿಶೆಯಲ್ಲಿ ಪರಿಹಾರವನ್ನು ಏನೋ ಅವ್ರು ಕಂಡುಕೊಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಏನಪ್ಪ ಅಂದ್ರೆ ನಾವು ಡೆವಲಪ್ ಮಾಡಿ ತೋರಿಸ್ತೀವಿ ಡಿ ಸಿ ಸಿ ಬ್ಯಾಂಕನ್ನು. ಮಂಗಳೂರಿನ ಡಿ ಸಿ ಸಿ ಬ್ಯಾಂಕಿಂತಲೂ ಶ್ರೇಷ್ಠವಾದ ಬ್ಯಾಂಕನ್ನು ಮಾಡಿ ತೋರಿಸ್ತೀವಿ ಅಂತ ಛಲದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು